ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ನೀವೆಲ್ಲರೂ ದೇವರ ಕೃಪೆಯಿಂದ ಕ್ಷೇಮವಾಗಿದ್ದೀರೆಂಬುದಾಗಿ ನಾನು ಭಾವಿಸುತ್ತಾ ಇದ್ದೇನೆ. ದೈನಂದಿನ ಈ ಸಂದೇಶಗಳನ್ನು ವೀಕ್ಷಿಸುತ್ತಾ ಇದ್ದೀರಾ, ಆತ್ಮಿಕವಾಗಿ ಬೆಳೆಯುತ್ತಾ ಇದ್ದೀರಾ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಬ್ಲೆಸ್ ಮಾಡಲಿ. ನಿಮಗಾಗಿ ನಾನು ವೈಯಕ್ತಿಕವಾದ ಪ್ರಾರ್ಥನೆಯಲ್ಲಿ ನಾನು ಪ್ರಾರ್ಥಿಸುತ್ತಾ ಇದ್ದೇನೆ. ಈ ದಿನ ಕೂಡ ನಾವು ದೇವರ ವಾಕ್ಯವನ್ನು ಧ್ಯಾನಿಸೋಣ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ನಿನ್ನ ಪ್ರಾಂತದ ಸ್ಥಳವನ್ನು ವಿಸ್ತರಿಸು. ಅದಕ್ಕೆ ಆಧಾರವಾಗಿ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 54ನೇ ಅಧ್ಯಾಯ 2ನೇ ವಚನ, ನಿನ್ನ ಗೂಡಾರದ ಸ್ಥಳವನ್ನು ವಿಸ್ತರಿಸು, ನಿನ್ನ ನಿವಾಸದ ಪರದೆಗಳು ಹರಡಲಿ, ಸಂಕೋಚ ಪಡಬೇಡ, ನಿನ್ನ ಹಗ್ಗಗಳನ್ನು ಉದ್ದ ಮಾಡಿ ಗೂಟಗಳನ್ನು ಬಲಪಡಿಸು. ನೋಡ್ರಿ, ಈಗ ಓದಿದ ವಾಕ್ಯ ಭಾಗದಲ್ಲಿ ದೇವರು ಹೇಳುತ್ತಾ ಇದ್ದಾರೆ, ನಿನ್ನ ಗೂಡಾರದ ಸ್ಥಳವನ್ನು ವಿಸ್ತರಿಸು, ನಿನ್ನ ನಿವಾಸದ ಪರದೆಗಳು ಹರಡಲಿ. ನೋಡ್ರಿ, ನಮ್ಮ ಜೀವನದಲ್ಲಿ, ಆತ್ಮಿಕ ಜೀವಿತದಲ್ಲಿ ನಾವು ಬೆಳೆಯುತ್ತಲೇ ಇರಬೇಕು. ಈ ಲೋಕದಲ್ಲಿ ನಾವು ನೋಡುವಾಗ ಗಿಡ, ಮರ, ಬಳ್ಳಿಗಳು ಎಲ್ಲವೂ ಬೆಳೆಯುತ್ತಲೇ ಇದೆ. ಜೀವ ಇರುವುದೆಲ್ಲವೂ ಬೆಳೆಯುತ್ತಲೇ ಇದೆ. ನಾನು ದೇವರ ಮಗು, ಜೀವಿಸುವ ದೇವರ ಮಗನು, ಮಗಳೆಂಬುದಾಗಿ ಹೇಳುವಂಥ ನಾವುಗಳು ಸಹ ಆತ್ಮೀಕ ಜೀವಿತದಲ್ಲಿ ಇದ್ದ ಪರಿಸ್ಥಿತಿಯಲ್ಲ, ನಾವು ಬೆಳೆಯಬೇಕು. ದೇವ ಮಕ್ಕಳು ಇರುವ ಅನುಭವದಲ್ಲಿ ಇರಬಾರದು, ಬೆಳೆಯುವ ಅನುಭವಕ್ಕೆ ಬಂದು ಬಿಡಬೇಕು. ಕೆಲವರು ಏನು ಮಾಡಿದ್ದಾರೆ, ತಮ್ಮ ಸುತ್ತಲೂ ಒಂದು ಗೆರೆಯನ್ನು ಎಳೆದುಕೊಂಡಿದ್ದಾರೆ. ಅದನ್ನು ಬಿಟ್ಟು ನಾನು ಬರೋದಿಲ್ಲ ಪಾಸ್ಟರ್, ನನ್ನ ಜೀವನ ಇಷ್ಟೇ, ನನ್ನ ಸೇವೆ ಇಷ್ಟೇ, ನನ್ನ ಆತ್ಮೀಕ ಜೀವನ ಇಷ್ಟೇ. ನೋ 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 ದೇವರು ಹೇಳುತ್ತಾ ಇದ್ದಾರೆ, ನೀನು ಆ ಬೌಂಡ್ರಿಯಿಂದ ಹೊರಗಡೆ ಬಾ, ಆ ಗೆರೆಯಿಂದ ಹೊರಗಡೆ ಬಾ. ನೀನು ಯಾವ ಸ್ಥಿತಿಯಲ್ಲಿದೆಯೋ ಅದೇ ಸ್ಥಿತಿಯಲ್ಲಿ ಇರದೆ ಬೆಳೆಯುವಂಥ ಅನುಭವಕ್ಕೆ ಬಾ. ಅದಕ್ಕೆ ಕೀರ್ತನೆಯಲ್ಲಿ ನಾವು ಕೀರ್ತನೆಗಾರನು ಹೀಗೆ ಪ್ರೇಯರ್ ಮಾಡ್ತಾನೆ, ದೇವರೇ, ಹತ್ತಲಾರದ ಆಶ್ರಯ ಗಿರಿಯ ಮೇಲೆ ನನ್ನನ್ನು ಹತ್ತಿಸು. ನೋಡ್ರಿ, ಅವನಿಗೊಂದು ಬಯಕೆ ಇತ್ತು. ನೋಡ್ರಿ, ಒಂದು ಮಗು ಹುಟ್ಟಿದ ತಕ್ಷಣ ಅದು ಬೆಳೆಯೋದಿಲ್ಲ, ಆದರೆ ದಿನದಿಂದ ದಿನಕ್ಕೆ 3 ತಿಂಗಳು, 6 ತಿಂಗಳು, 9 ತಿಂಗಳು, ವರ್ಷಗಳು ಉರುಳುವ ಹಾಗೆ ಮಕ್ಕಳು ಬೆಳೆಯುತ್ತಾರೆ. ಅದೇ ವಿಧದಲ್ಲಿ ನಾವು ಬೆಳೆಯದೇ ಇದ್ದರೆ ನಮ್ಮ ಜೀವನದಲ್ಲಿ ಏನೋ ಒಂದು ಸಮಸ್ಯೆ ಇದೆ ಎಂಬುದಾಗಿ. ಅದಕ್ಕೆ ಅಪೊಸ್ತಲ ಪೌಲನು ಹೇಳ್ತಾನೆ, ಇಷ್ಟರಲ್ಲಿ ನೀವು ಗಟ್ಟಿಯಾದ ಆಹಾರ ಊಟ ಮಾಡಬೇಕಾಗಿತ್ತು, ಆದರೆ ಇನ್ನೂ ಹಾಲು ಕುಡಿಯುವಂಥ ಅನುಭವದಲ್ಲಿ ಇದ್ದೀರಾ. ಹಾಗಾದರೆ ನಮ್ಮ ಜೀವನದಲ್ಲಿ ನಮ್ಮ ಪ್ರಾಂತ್ಯಗಳು ವಿಸ್ತರಿಸಲ್ಪಡಬೇಕು, ನಮ್ಮ ಗೂಡಾರದ ಸ್ಥಳ ವಿಸ್ತರಿಸಲ್ಪಡಬೇಕು. ಹಾಗಾದರೆ ನಮ್ಮ ಜೀವಿತದಲ್ಲಿ ಬೆಳೀಬೇಕಂದ್ರೆ ಏನು ಮಾಡಬೇಕ್ರೆ, ನಮಗೆ ಬಯಕೆ ಇರಬೇಕು. ಬಯಕೆ ಇಲ್ಲದ ಹೊರತು ನೀವು ಬೆಳೆಯಲು ಸಾಧ್ಯವಿಲ್ಲ. ಜೀವಿತದಲ್ಲಿ ದೇವರೇ, ನಾನು ಬೆಳೆಯಬೇಕು, ನಾನು ಆತ್ಮಿಕ ಜೀವಿತದಲ್ಲಿ ಬೆಳೆಯಬೇಕು, ನಾನು ಲೌಕಿಕವಾದಂಥ ಕೆಲಸ ಕಾರ್ಯಗಳಲ್ಲಿ ಕೂಡ ನಾನು ಬೆಳೆಯಬೇಕೆಂಬಂಥ ಒಂದು ಅವಕಾಶ ಇರಬೇಕು, ಒಂದು ಬಯಕೆ ಇರಬೇಕು. ನೋಡ್ರಿ, ಜೀವನದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಎದುರು ನೋಡುವಾಗ ಸ್ತೋತ್ರ, ದೇವರು ದೊಡ್ಡ ದೊಡ್ಡ ಕಾರ್ಯಗಳನ್ನು ಕೊಡುತ್ತಾರೆ. ಅನೇಕರಿಗೆ ತಮ್ಮ ಮೇರೆ ವಿಸ್ತಾರವಾಗಬೇಕೆಂಬುದಾಗಿ ಆಸೆ ಇದೆ, ಆದರೆ ನಂಬಿಕೆ ಹೆಜ್ಜೆ ಇಡೋದಿಲ್ಲ. ದೇವರು ಹೇಳ್ತಾ ಇದ್ದಾರೆ, ನಂಬಿಕೆ ಹೆಜ್ಜೆ ಇಟ್ಟು ಹೊರಗೆ ಬನ್ರಿ. ನೋಡ್ರಿ, ದೇವರು ಅಬ್ರಾಹಮನಿಗೆ ಒಂದು ವಾಗ್ದಾನ ಮಾಡಿದರು, ಆದರೆ ಎಷ್ಟೋ ವರ್ಷಗಳಾಯಿತು, ಇನ್ನೂ ವಾಗ್ದಾನ ನೆರವೇರಲಿಲ್ಲ. ಆದಿಕಾಂಡ 13ನೇ ಅಧ್ಯಾಯ 17ನೇ ವಚನದಲ್ಲಿ ದೇವರು ಹೇಳ್ತಾ ಇದ್ದಾರೆ, ಅಬ್ರಾಹ್ಮನು ಹೋಗುವ ಸ್ಥಳದಲ್ಲೆಲ್ಲ ಟೆಂಟ್ ತೊಗೊಂಡು ಹೋಗ್ತಾ ಇದ್ದ, ಆ ಗೂಡಾರವನ್ನು ಅಲ್ಲೆಲ್ಲಿ ಹಾಕ್ತಾ ಇದ್ದ. ಈಗ ದೇವರು ಅಬ್ರಾಹ್ಮನಿಗೆ ಹೇಳ್ತಾ ಇದ್ದಾರೆ, ಅಬ್ರಾಹ್ಮನೇ, ಟೆಂಟಿಂದ ಹೊರಗಡೆ ಬಾ. ಟೆಂಟ್ ಒಳಗಿದ್ರೆ ಏನ್ರಿ, ನಮ್ಮ ಜೀವನ ಇಷ್ಟೇ ಅಂತೇಳಿ ಅದರೊಳಗೆ ನಾವು ಇದ್ಬಿಡ್ತೇವೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ನೀನು ಟೆಂಟಿಂದ ಹೊರಗಡೆ ಬಾ ಅಬ್ರಾಹ್ಮನೇ, ನಾನೇನಿಗೋ ಒಂದು ವಿಷಯ ತಿಳಿಸಬೇಕು. ಆದಿಕಾಂಡ 13:17 ನೋಡ್ತೇವೆ, ನೀನೆದ್ದು ಈ ದೇಶದ ಎಲ್ಲ ಕಡೆಗಳಲ್ಲಿ ತಿರುಗಾಡು, ಇದನ್ನು ನಿನಗೆ ಕೊಡುವೆನು. ಹಾಗಾದರೆ ನಮ್ಮ ಜೀವನದಲ್ಲಿ ಟೆಂಟನ್ನು ಬಿಟ್ಟು ಹೊರಗಡೆ ಬಂದು ಸುತ್ತಲೂ ಇರುವಂಥ ದೊಡ್ಡ ಪ್ರದೇಶವನ್ನು ನೋಡ್ರಿ. ಅದಕ್ಕೆ ಧರ್ಮೋಪದೇಶ ಕಾಂಡ 11:24 ಹೇಳುತ್ತದೆ, ನೀವು ಹೆಜ್ಜೆ ಇಡುವ ಎಲ್ಲ ಸ್ಥಳಗಳು ನಿಮಗಾಗ್ತದೆ. ಹಾಗಾದರೆ ದೇವ ಮಕ್ಕಳು ಬೆಳಿಬೇಕು. ನೋಡ್ರಿ, ಕುರಿ ಮೇಯಿಸುತ್ತಾ ಇದ್ದಂಥ ದಾವೀದನಿಗೆ ಒಂದು ಬಯಕೆ ಇತ್ತು. ಹಂತವಾಗಿ ದೇವರು ಅವನನ್ನು ಬ್ಲೆಸ್ ಮಾಡಿದರು. ಸಿಂಹ ಕರಡಿಗಳನ್ನು ಕೊಂದ ನಂತರ, ದೊಡ್ಡ ರಾಕ್ಷಸನನ್ನು ಕೊಂದ ನಂತರ, ಅವನು ದೊಡ್ಡ ಕುರಿ ಕಾಯುವಂಥವನು, ಕುರಿ ಮೇಯಿಸುವವನು, ಒಂದು ದೇಶದ ಅರಸನ
ನಂಬಿಗಸ್ತನಾಗ್ತಾನಂತ ಹೇಳಿದ್ರೆ ಯಾರು ಕೂಡ ಸ್ತೋತ್ರ ನಂಬಲಿಕ್ಕೆ ಸಾಧ್ಯವಿಲ್ಲ. ನೋಡ್ರಿ, ಹಾಗಾದ್ರೆ ನಮ್ಮ ಜೀವನದಲ್ಲಿ ಬೆಳಿಬೇಕು. ನಮ್ಮ ಸಾಕ್ಷಿ ಹೆಂಗಿರುತ್ತೆ ಗೊತ್ತಾ? ಪಾಸ್ಟರ್, ನಾನು ಯೇಸು ಸ್ವಾಮಿ ನಂಬಿದಾಗ ಮುಂಚೆ 1 ತಾಸು ಪ್ರೇಯರ್ ಮಾಡ್ತಾ ಇದ್ದೆ ಪಾಸ್ಟರ್, ಈಗ ಯೇಸು ಸ್ವಾಮಿ ನಂಬಿ 10 ವರ್ಷ ಆಯಿತು ಪಾಸ್ಟರ್, 15 ವರ್ಷ ಆಯಿತು ಪಾಸ್ಟರ್, ಈಗ ಬರೀ 5 ನಿಮಿಷ ಪ್ರೇಯರ್ ಮಾಡ್ತಾ ಇದ್ದೀನಿ ಪಾಸ್ಟರ್. ಬೆಳೀತಾ ಇದ್ದೀರಾ? ಬೆಳವಣಿಗೆ ಕಡಿಮೆಯಾಗಿದೆ. ಪಾಸ್ಟರ್, ಮುಂಚೆ ಯೇಸು ಸ್ವಾಮಿ ನಂಬಿದಾಗ ವಾರಕ್ಕೆ 2 ದಿವಸ ಉಪವಾಸ ತೆಗೆದುಕೊಳ್ತಾ ಇದ್ದೆ ಪಾಸ್ಟರ್, ಈಗ 20 ವರ್ಷ ವಿಶ್ವಾಸ ಆಗಿದ್ದೀನಿ ಪಾಸ್ಟರ್, 1 ದಿವಸ ನಾನು ಉಪವಾಸ ಪ್ರಾರ್ಥನೆ ತೆಗೆದುಕೊಳ್ಳೋದಿಲ್ಲ. ನೋಡ್ರಿ, ಹಾಗಿರಬಾರ್ದು. ನಮ್ಮ ಜೀವಿತದಲ್ಲಿ ನಾವು ಬೆಳೀಬೇಕು. ಒಂದು ಚಿಕ್ಕ ಉದಾಹರಣೆಯನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳುತ್ತೇನೆ. ಸುಮಾರು 85 ಎಕರೆಯಷ್ಟು ಸುತ್ತಳತೆಯುಳ್ಳ ಡಿಸ್ನಿ ಲ್ಯಾಂಡ್ ಎಂಬ ಒಂದು ಉದ್ಯಾನವನ ಇದೆ. ಬಹಳ ದೊಡ್ಡದ್ರಿ. ಪ್ರತಿದಿನವೂ ಸುಮಾರು 85,000 ಜನರನ್ನು ತನ್ನ ಕಡೆ ಆಕರ್ಷಿಸ್ತದೆ. ಈ ಲೋಕದಲ್ಲಿ ಪ್ರಸಿದ್ಧವಾದಂಥ ಒಂದು ದೊಡ್ಡ ಒಂದು ಕಾರ್ಯ ಇರುವುದಾದರೆ ಅದು ಡಿಸ್ನಿ ಲ್ಯಾಂಡ್. ಅದರ ಸಂಸ್ಥಾಪಕ ವಾಲ್ಟ್ ಡಿಸ್ನಿ ಆಗಿದ್ದರು. ನೋಡ್ರಿ, ಅವರು ಆ ಸಂಸ್ಥೆಯನ್ನು ಹೇಗೆ ಬೆಳೆಸಿದ್ರು ಅಂತ ಹೇಳಿದ್ರೆ, ಅವರು ಕೆಲವೊಂದು ವಿಷಯಗಳನ್ನು, ಆಲೋಚನೆಗಳನ್ನು, ಪ್ಲ್ಯಾನನ್ನು ತಂದರೆ ಅಲ್ಲಿ ಮೀಟಿಂಗ್ ನಡೆಯುವಾಗ ಜನರು ಹೇಳ್ತಾ ಇದ್ರಂತೆ, ಸರ್ ಇದಾಗೋದಿಲ್ಲ, ಇದು ಆಗದೇ ಇರುವ ಕೆಲಸ. ಆದರೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಆಗದೇ ಇರೋದ ಕೆಲಸನೇ ನಮಗೆ ಮಾಡಬೇಕು ಎಂಬಂಥ, ನನ್ನೊಟ್ಟಿಗೆ ನಾನು ಹೇಳೋ ಕೆಲಸ ಮಾಡಲಿಕ್ಕೆ ಯಾರು ರೆಡಿಯಾಗಿದ್ದಾರೋ ಬನ್ನಿರಿ ಎಂಬುದಾಗಿ ಅಂಥವ್ರನ್ನ ಮಾತ್ರ ಕರೆದುಕೊಂಡು ಹೋಗಿ ಆ ಟೀಮಲ್ಲಿ ಸೇರಿಸ್ಕೊಂಡು ಕೆಲಸ ಮಾಡ್ತಾ ಇದ್ರಂತೆ. ಹೀಗೆ ಅವರ ಆರಂಭವಾಯಿತು. ನಂತರ ನೋಡುವಾಗ ಒಂದೊಂದು ಕಠಿಣವಾದ ಸವಾಲುಗಳನ್ನು ಸುಲಭವಾಗಿ ಜಯಿಸಿ ಇವತ್ತು ದೊಡ್ಡ ಸ್ಥಳದಲ್ಲಿ ಒಂದು ದೊಡ್ಡ ಕಾರ್ಯವನ್ನು ಮಾಡಿ ಇವತ್ತು ಅನೇಕ ಜನರು ಅದರ ಮೂಲಕವಾಗಿ ಅವ್ರ ಬಿಸ್ನೆಸ್, ಅವ್ರ ಕಾರ್ಯ ಎಲ್ಲವೂ ಸ್ತೋತ್ರ ಆಶೀರ್ವದಿಸಲ್ಪಟ್ಟಿದೆ. ಅವರು ಕನಸು ಮಾತ್ರ ಕಾಣಲಿಲ್ಲ, ಅದನ್ನು ನನಸಾಗಿ ಮಾಡಿದರು. ಪ್ರೀತಿ ಉಳ್ಳ ದೇವ ಜನರೇ, ಇವತ್ತು ಕೂಡ ನಮ್ಮ ಜೀವಿತದಲ್ಲಿ ದೇವರು ಹೇಳುತ್ತಾ ಇದ್ದಾರೆ, ನೀನು ಸ್ತೋತ್ರ ದೊಡ್ಡ ಕಾರ್ಯಗಳನ್ನು, ದೊಡ್ಡ ಬಯಕೆಗಳನ್ನು ಎದುರು ನೋಡು, ನಾನು ನಿನ್ನ ಜೀವಿತದಲ್ಲಿ ದೊಡ್ಡ ಸಂಗತಿಗಳನ್ನು ಮಾಡ್ತೇನೆ. ನಿನ್ನ ಸ್ಥಳವನ್ನು ಅಥವಾ ನಿನ್ನ ಗೂಡಾರದ ಸ್ಥಳವನ್ನು ನೀನು ವಿಸ್ತರಿಸು. ಒಂದು ಸಾರಿ ವಿಲಿಯಂ ಕೇರಿ ಅವರು ಹೀಗೆ ಹೇಳಿದರು, ದೊಡ್ಡ ಕಾರ್ಯಗಳನ್ನು ದೇವರಿಂದ ನಿರೀಕ್ಷಿಸ್ರಿ, ದೇವರಿಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡ್ರಿ. ಹಾಗಿರೋದಾದರೆ ನಮ್ಮ ಜೀವಿತದಲ್ಲಿ ಇರುವಂಥ ಅನುಭವ ಬೇಡ. ಕರ್ತನೆ, ನಮ್ಮ ಜೀವಿತದಲ್ಲಿ ಇನ್ನೂ ನಾನು ಬೆಳೆಯಬೇಕು, ದೊಡ್ಡ ಕಾರ್ಯಗಳನ್ನು ಮಾಡಬೇಕು, ನನಗೆ ಸಹಾಯ ಮಾಡಿರಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಕಣ್ಗಳನ್ನು ಮುಚ್ಚೋಣ. ದೇವರೇ, ಉನ್ನತವಾದ ಅನುಭವಕ್ಕೆ ನನ್ನನ್ನು ನಡೆಸ್ರಿ ಎಂಬುದಾಗಿ ಪ್ರಾರ್ಥಿಸೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನಿನ್ನ ಗೂಡಾರದ ಸ್ಥಳವನ್ನು ವಿಸ್ತರಿಸು ಎಂಬುದಾಗಿ ಹೇಳಿದ್ದೀರಾ. ಅನೇಕ ಸಾರಿ ನಾವಿರುವ ಸ್ಥಳದಲ್ಲೇ ಇದ್ದೇವೆ, ಇರುವ ಕಾರ್ಯಗಳನ್ನೇ ಮಾಡ್ತಾ ಇದ್ದೇವೆ, ನನ್ನ ಜೀವನ ಸಾಕು, ಇಷ್ಟೇ ಸಾಕೆಂಬುದಾಗಿ ಹೇಳ್ತಾ ಇದ್ದೇವೆ. ಆದರೆ ದೇವರೇ, ನೀವು ನಮ್ಮ ಜೀವಿತದಲ್ಲಿ ನಾವು ಬೆಳೆಯಬೇಕಪ್ಪ. ಯಾಬೇಜನು ಪ್ರೇಯರ್ ಮಾಡಿದ್ನಲ್ಲಪ್ಪ, ನನ್ನ ಪ್ರಾಂತವನ್ನು ವಿಸ್ತರಿಸು. ಅವನ ಜೀವಿತದಲ್ಲಿ ಎಲ್ಲ ಕಾರ್ಯಗಳನ್ನು ವಿಸ್ತರಿಸಿದ್ರಿ. ಹಾಗೆಯೇ ನಮ್ಮ ಜೀವಿತದಲ್ಲಿ ಕೂಡ ಆತ್ಮೀಕ ಜೀವಿತ ದೇವರೇ ಸ್ತೋತ್ರ, ಲೋಕದಲ್ಲಿ ಮಾಡುವ ಕೆಲಸ ಕಾರ್ಯಗಳು ಎಲ್ಲದರಲ್ಲಿ ಒಂದು ಸ್ತೋತ್ರ ವಿಶಾಲತೆಯನ್ನು ಕೊಡ್ರಿ, ಬೆಳೆಯುವಂಥ ಅನುಭವನ ಕೊಡ್ರಿ. ಈ ದಿವಸ ವಾಕ್ಯವನ್ನು ಕೇಳಿಸಿಕೊಂಡ ಎಲ್ಲ ನಿನ್ನ ಮುದ್ದು ಮಕ್ಕಳನ್ನು ನೀವು ಬ್ಲೆಸ್ ಮಾಡಿರಿ, ಕುಟುಂಬಗಳನ್ನು ಆಶೀರ್ವಾದ ಮಾಡಿರಿ, ಅವರ ಜೊತೆಯಲ್ಲಿ ನಿಮ್ಮ ಹಸ್ತ ಇರಲಿ. ಈ ದಿವಸ ದೇವರ ಗೆಲುವನ್ನು, ಬಲವನ್ನು ಕೊಟ್ಟು ನಡೆಸ್ರಿ. ಅವರ ಜೀವನದಲ್ಲಿ ಯಾವುದಾದ್ರೂ ಕೊರಗುಗಳು, ಭಯಗಳಿರೋದಾದರೆ ಯೇಸುವಿನ ನಾಮದಲ್ಲಿ ನೀಗಿ ಹೋಗಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಅದ್ಭುತ ನಡೆಯಲಪ್ಪ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ನಮ್ಮ ಜೀವಿತದಲ್ಲಿ ಇರುವ ಅನುಭವದಲ್ಲೇ ಇರುವುದು ಬೇಡ, ಉನ್ನತವಾದ ದೊಡ್ಡ ಕಾರ್ಯಗಳನ್ನು ಎದುರು ನೋಡೋಣ. ನಮ್ಮ ಸ್ಥಳವನ್ನು ಟೆಂಟ್ ಒಳಗೆ ಇರುವುದು ಬೇಡ, ಟೆಂಟ್ ಬಿಟ್ಟು ಹೊರಗಡೆ ಬಂದು ನಂಬಿಕೆಯಿಂದ ವಿಶಾಲತೆಗೆ, ಒಂದು ಅಭಿವೃದ್ಧಿ ಕಡೆಗೆ ಸ್ತೋತ್ರ ಹೋಗುವುದಕ್ಕೆ ದೇವರು ನಮಗೆ ಕೃಪೆ ಕೊಡಲಿ. ದೇವರು ತಾನೇ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ.